ಬಳಿಕವೂ ಬ್ಯಾಂಕ್ಗಳು ಡೋಂಟ್ ಕೇರ್ ಅಂತಿದ್ದಾವೆ. ಸರ್ಕಾರದ ಹಣವನ್ನ ಸಾಲಕ್ಕೆ ಜಮೆ ಮಾಡಿಕೊಳ್ಳದಂತೆ ಸೂಚನೆ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರೈತರ ಸಾಲಕ್ಕೆ ಜಮೆ ಮಾಡಿಕೊಳ್ಳದಂತೆ ಸಿಎಂ ನಿರ್ದೇಶನ ನೀಡಿದ್ದಾರೆ ಬ್ಯಾಂಕ್ಗಳಿಗೆ. ಆದರೆ ಯಾದಗಿರಿ ಜನರಿಗೆ ಬ್ಯಾಂಕ್ಗಳಿಂದ ಸಾಲದ ಬರೆ. ಸರ್ಕಾರ ಭಾಗ್ಯದ ಹಣ ರೈತರ ಸಾಲ ಪಾವತಿಗೆ ವಜಾ ಮಾಡಿಕೊಳ್ಳಲಾಗಿದೆ. ಗೃಹಲಕ್ಷ್ಮಿ, ಫಸಲ್ ಬಿಮಾ, ಪಿಂಚಣಿ, ನರೇಗಾ ಹಣ ಜಮೆ ಆಗಿದೆ. ಬರ ಪರಿಹಾರದ ಬಳಿಕ ಸರ್ಕಾರದ ಹಣಕ್ಕೂ ಬ್ಯಾಂಕ್ಗಳು ಕತ್ತರಿ ಹಾಕಿದಾವೆ. ಗೃಹಲಕ್ಷ್ಮಿ, ಫಸಲ್ ಬಿಮಾ, ಅಂಗವಿಕಲರ ಮಾಶಾಸನ, ವೃದ್ಧಾಪ್ಯ ವೇತನ, ವಿಧವಾ ವೇತನ ಹಣಕ್ಕೂ ಸಹ ಬ್ಯಾಂಕ್ಗಳ ಕೊಕ್ಕೆ. ಶಹಾಪುರ, ವಡಗೇರ ತಾಲೂಕಿನ ಜನರ ಹಣಕ್ಕೆ ಬ್ಯಾಂಕ್ಗಳಿಂದ ಕನ್ನ ಹಾಕಲಾಗಿದೆ. ಶಹಾಪುರದ ಎಸ್ಬಿಐ ಬ್ಯಾಂಕ್ ಮುಂದೆ ಗ್ರಾಮಸ್ಥರು ಹೀಗಾಗಿ ಜಮಾಯಿಸಿದ್ದಾರೆ. ಮಹಿಳೆಯರು, ವೃದ್ಧರು, ಅಂಗವಿಕಲರು ಹಾಗೂ ರೈತರಿಂದ ಆಕ್ರೋಶ ಹೊರಹಾಕಲಾಗ್ತಾ ಇದೆ. ಸಿಎಂ ಆದೇಶ ನೀಡಿದ್ರೂ ಸಹ ಬ್ಯಾಂಕ್ಗಳು ಡೋಂಟ್ ಕೇರ್ ಅಂತ ಹೇಳಿದ್ದಾರೆ. ಸರ್ಕಾರದ ಹಣವನ್ನ ಸಾಲಕ್ಕೆ ಯಾವುದೇ ಕಾರಣಕ್ಕೂ ಸಹ ಜಮೆ ಮಾಡಿಕೊಳ್ಳಬಾರದು ಅನ್ನುವಂತ ನಿರ್ದೇಶನವನ್ನ ಸಿಎಂ ನೀಡಿದ್ರು. ಆದ್ರೆ ಈಗ ಸಾಲಕ್ಕೆ ಜಮೆ ಮಾಡಿಕೊಳ್ಳಲಾಗಿದೆ. ಸರ್ಕಾರದ ಪರಿಹಾರದ ಹಣವನ್ನ ಏನು ಕೊಡುತ್ತೆ ಸರ್ಕಾರ ಏನ್ ಹಣವನ್ನ ಕೊಡ್ತಾ ಇದೆ ಅದನ್ನ ಸಾಲಕ್ಕೆ ಜಮೆ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಈಗ ಗ್ರಾಮಸ್ಥರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಬ್ಯಾಂಕ್ಗಳ ಮುಂದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಬರ ಪರಿಹಾರದ ಬಳಿಕ ಸರ್ಕಾರದ ಹಣಕ್ಕೂ ಬ್ಯಾಂಕ್ಗಳು ಕತ್ತರಿ ಹಾಕ್ತಾ ಇದ್ದಾವೆ. ಬರ ಪರಿಹಾರವಾಗಿ ಏನ್ ಬ್ಯಾಂಕಿಗೆ ಅಕೌಂಟ್ಗೆ ದುಡ್ಡು ಹೋಗುತ್ತೆ ಅದನ್ನ ಸಾಲಕ್ಕೆ ವಜಾ ಮಾಡ್ಕೊಳ್ತಾ ಇದ್ದಾವೆ ಬ್ಯಾಂಕ್. ಆದ್ರೆ ಆದೇಶ ನೀಡಲಾಗಿತ್ತು ಸಿಎಂ ಆ ರೀತಿಯಾಗಿ ಮಾಡಬಾರ್ದು ಅಂತ. ಆದ್ರೂ ಸಹ ಬ್ಯಾಂಕ್ಗಳು ಈ ರೀತಿ ಮಾಡ್ತಾ ಇರೋದ್ರಿಂದಾಗಿ ಆಕ್ರೋಶ ಹೊರ ಹಾಕಿದ್ದಾರೆ ಗ್ರಾಮಸ್ಥರು. ದುಡ್ಡು ಏನಾಗಿದೆ ಸರ್, ಅಂಗವಿಕಲ ದುಡ್ಡು, ನರೇಂದ್ರ ಮೋದಿ ದುಡ್ಡು ಮತ್ತು ಉದ್ಯೋಗ ಖಾತೆ ದುಡ್ಡು ಏನು ಮಾಡಕತ್ತ ಸರ್, ತಿಂಗಳ ಜಮಾತ ಸರ್. ಅದು ಏನು ಮಾಡಕತ್ತಾರ ಸರ್, ಓಲ್ಡ್ ಮಾಡಕತ್ತಾನ ಸರ್. ಅದು ಬೆಳೆ ಸಾಲ ಕಟ್ಟೋಣಕತ್ತಾನ ಸರ್. ಅದ್ರಾಗ ನಮ್ಮ ಮನೆಯವರಿಗೆ ಹಾರ್ಟ್ ಆಪ್ರೇಷನ್ ಅದ ಸರ್. ಆಪ್ರೇಷನ್ ಮೊನ್ನೆ ಪರಿಹಾರ ಬಿದ್ದು ಸರ್, 24,000 ಬಿದ್ದು. 22,000 ಬಿದ್ದಾಗ 24,000 ರೂಪಾಯಿ ನಮ್ಮ ಹೆಣ್ಮಕ್ಳು ಲೆಟ್ರ್ ಹಚ್ಚಿಗೇಸಿ ರಿಕ್ವೆಸ್ಟ್ ಮಾಡಿಗೇಸಿ ನೋಡ್ರಿ ಅಂತಂದ ಮ್ಯಾಕೆ ಅವಾಗ ಕೊಟ್ರು ಸರ್. ಅದು ಒಂದು ಸರ್ಕಾರ ಇವತ್ತು ಬರಗಾಲ ಬಿದ್ದದಕ್ಕೆ ಪರಿಹಾರ ಹಣದ ಘೋಷಣೆ ಮಾಡಿದೆ. ಈ ಹಣ ಬಂದಿರತಕ್ಕಂಥ ಹಣವನ್ನು ಬ್ಯಾಂಕಿಗೆ ನಮ್ಮ ಬೆಳೆ ಸಾಲ ತೊಗೊಂಡಂಥ ರೈತರ ಖಾತೆಗೆ ಜಮಾ ಆಗಿದೆ. ಅದ್ರ ಜೊತೆಗೇ ಗೃಹಲಕ್ಷ್ಮಿ ಹಣ ಬಂದಿದೆ ಮತ್ತು ಅಂಗವಿಕಲರ ಹಣ ಬಂದಿದೆ, ವಿಧವಾ ವೇತನ ಹಣ ಬಂದಿದೆ. ಎಲ್ಲ ಬಂದಂಥ ಹಣವನ್ನು, ವೃದ್ಧಾಪ್ಯ ವೇತನ ಬಂದಿದೆ. ಅವರು ಅನಿವಾರ್ಯ ಸಾಲ ಕಟ್ಟೋಕ್ಕಾಗಿಲ್ಲ ಬರಗಾಲದಿಂದ, ಅವರೇ ಸಂಕಷ್ಟದಾಗಿದ್ದಾರೆ. ರೈತರು ಇವತ್ತು ವಲಸೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಣ್ಣೆ ಕುಡಿದು ಸಾಯ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥಲ್ಲಿ ಪರಿಹಾರ ಬಂದಂಥ ಹಣವನ್ನು ರೈತರಿಗೆ ಕೊಡಲಾರ್ದೇ ತಡೆಗಟ್ಟಿ ಮತ್ತು ತಮ್ಮ ಖಾತೆಗೆ ಜಮಾ ಮಾಡಿಕೊಂಡಿದೆ. ಸಾಲ ಮುರ್ಕೊಂಡಿರ್ತಕ್ಕಂಥ SBI ಬ್ಯಾಂಕ್ ಆಗಲಿ ಮತ್ತು ಇನ್ನಿತರ ಬ್ಯಾಂಕ್ಗಳಾಗಲಿ ತಕ್ಷಣ ಆ ನೀತಿಯನ್ನು ನಿಲ್ಲಬೇಕಂತಕ್ಕಂಥ ಆಗ್ರಹವನ್ನು ಕಳೆದ 1 ತಿಂಗಳಿಂದ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಜಿಲ್ಲಾಧಿಕಾರಿ ಕೂಡ ಆದೇಶ ಹೊರಡಿಸಿದ್ದಾರೆ. ಯಾವುದೇ ಸಾಲ ಮುರಿಬಾರದಂದ್ರೂ ಕೂಡ ಇವರು ನಮಗೆ RBI ಬ್ಯಾಂಕ್ನಿಂದ ಯಾವುದೇ ನಿರ್ದೇಶನ ಬಂದಿಲ್ಲ, ನಾವು ಅದು ಕೊಡೋಕ್ಕಾಗಲ್ಲ ಅಂತ ಮಾತನಾಡ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್, ಸಿಎಂ ಆದೇಶದ ನಂತರವೂ ಕೂಡ ಬ್ಯಾಂಕ್ಗಳು ಯಾಕೆ ಡೋಂಟ್ ಕೇರ್ ಅಂತಿದೆ? ಈಗ ಮೊದಲೇ ಬರಗಾಲ ಇದೆ, ರೈತರು ಸಂಕಷ್ಟದಲ್ಲಿದ್ದಾರೆ, ಬರ ಪರಿಹಾರ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಕೂತಿದ್ರು. ಪರಿಹಾರ ಏನೋ ಬಂದಿದೆ, ಆದರೆ ಸಾಲ ಕೂಡ ಕಟ್ಟಲಾರದೆ ಕೂತಿದ್ರು ರೈತರು. ಆದರೆ ಈಗ ಸಾಲದ ಹಣಕ್ಕೆ ಅದನ್ನ ಜಮೆ ಮಾಡ್ಕೊಂಡಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ. ಈಗ ಮಹಿಳೆಯರು, ವೃದ್ಧಾಪ್ಯರು ಕೂಡ ಒಂದಷ್ಟು ಪರಿಹಾರ ಬರುತ್ತೆ ಅಂತ ಕಾದು ಕೂತವರಿಗೆ ಇದರಿಂದ ಬಹಳ ದೊಡ್ಡ ಶಾಕ್ ಅಲ್ವಾ? ಹೌದು ಸರ್. ಏನೋ ಯಾದಗಿರಿ ಜಿಲ್ಲೆಯ ಜನರು ಈಗಾಗಲೇ ಭೀಕರ ಬರದಿಂದ ತತ್ತರಿಸಿ ಹೋಗಿರ್ತಕ್ಕಂಥದ್ದು. ಇದರ ನಡುವೆ ಈಗ ಏನೋ ಬರ ಪರಿಹಾರ ಅಂತೇಳಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಹಣವನ್ನು ರೈತರ ಖಾತೆ ಕೂಡ ಜಮಾ ಆಗಿರ್ತಕ್ಕಂಥದ್ದು. ಆದ್ರೆ ಜಮಾ ಆಗಿರ್ತಕ್ಕಂತಹ ಹಣವನ್ನು ಅಂದ್ರೆ ಬರ ಪರಿಹಾರ ಅಷ್ಟೇ ಅಲ್ಲ, ಗೃಹಲಕ್ಷ್ಮಿ ಇರ್ಬೋದು ಮತ್ತು ಫಸಲ್ ಬಿಮಾ ಯೋಜನೆ ಇರ್ಬೋದು, ಜೊತೆಗೆ ವೃದ್ಧಾಪ್ಯ ವೇತನ, ವಿಧವಾ ವೇತನ ಸೇರಿದಂತೆ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ ಆಗಿರ್ತಕ್ಕಂಥ ಗೃಹಲಕ್ಷ್ಮಿ ಹಣವನ್ನು ಸಹ ಏನು ಬ್ಯಾಂಕ್ ಮ್ಯಾನೇಜರ್ಗಳು ರೈತರ ಅಂದ್ರೆ ಈಗ ಜನರ ಅಕೌಂಟ್ಗೆ ಹಾಕಿದ್ರು ಸಹ ಅದನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ. ಆದ್ರೆ ಅದನ್ನು ಹೋಲ್ಡ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರಿಂದ ಯಾದಗಿರಿ ಜಿಲ್ಲೆಯ ವಡಗೇರಿ ಇರ್ಬೋದು ಮತ್ತು ಶಹಾಪುರ ತಾಲೂಕಿನ ಹಲವು ಗ್ರಾಮದ ಜನರುಗಳು ಈಗ ನಿತ್ಯವೂ ಕೂಡ ಬ್ಯಾಂಕ್ ಎಳೆದಾಡ್ತಕ್ಕಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ 8 ತಿಂಗಳಿಂದ ಕೂಡ ಗೃಹಲಕ್ಷ್ಮಿ ಹಣವನ್ನು ಬ್ಯಾಂಕ್ನವರು ಸಹ ಹೋಲ್ಡ್ ಮಾಡಿರ್ತಕ್ಕಂಥದ್ದು, ವೃದ್ಧಾಪ್ಯ ವೇತನವನ್ನು ಕೂಡ ಹೋಲ್ಡ್ ಮಾಡಿರ್ತಕ್ಕಂಥದ್ದು. ಇದು ಸಾಕಷ್ಟು ರೀತಿಯಲ್ಲಿ ಕೂಡ ಜನರು ಆಕ್ರೋಶ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಮಳೆ ಕೈ ಕೊಟ್ಟಿರೋದ್ರಿಂದ, ಜೊತೆಗೆ ಬೆಳೆ ಕೂಡ ಹಾನಿ ಆಗಿರೋದ್ರಿಂದ ಜನರು ಸಾಲ ಏನೋ ಮಾಡಿದ್ದಾರೆ. ಆದ್ರೆ ಸಾಲವನ್ನು ನಾವು ತೀರಿಸ್ತೀವಿ ಎಂಬ ಮಾತನ್ನು ಬ್ಯಾಂಕ್ ಮ್ಯಾನೇಜರ್ಗಳು ಮುಂದೆ ಹೇಳಿದ್ರು ಸಹ ಇದಕ್ಕೆ ಯಾವುದೇ ರೀತಿಯಿಂದ ಕೂಡ ಕೇರ್ ಮಾಡ್ತಾ ಇಲ್ಲ. ಸ್ವತಃ ಏನು ಯಾದಗಿರಿ DC ಸುಶೀಲಾ ಬಿ ಅವರು ಕೂಡ ಮೊನ್ನೆ ಆದೇಶವನ್ನು ಕೂಡ ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ಏನು ಬರ ಪರಿಹಾರ ಇರ್ಬೋದು, ಜೊತೆಗೆ ಯಾವುದೇ ಯೋಜನೆಯ ಹಣವನ್ನು ಕೂಡ
ಬ್ಯಾಂಕ್ ಅವರು ಹೋಲ್ಡ್ ಮಾಡಬಾರ್ದು, ಅದನ್ನ ಅವರಿಗೆ ಖಾತೆಗೆ ಇರೋದ್ರಿಂದ ವಿಡ್ರಾ ಮಾಡಿ ಕೊಡ್ಬೇಕೆಂಬ ರೀತಿಯಲ್ಲಿ ಹೇಳಿದ್ರು ಸಹ ಬ್ಯಾಂಕ್ ಮ್ಯಾನೇಜರ್ ಇರ್ಬೋದು, ಜೊತೆಗೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಅವರು ಯಾವುದೇ ಕಾರಣಕ್ಕೂ ಕೂಡ DC ಅವರ ಆದೇಶಕ್ಕೂ ಕೂಡ ಕೇರ್ ಮಾಡದೆ ಹಣವನ್ನು ಹೋಲ್ಡ್ ಮಾಡಿರ್ತಕ್ಕಂಥ ಇದು ಸಾಕಷ್ಟು ರೀತಿಯಲ್ಲಿ ಯಾದಗಿರಿ ಜಿಲ್ಲೆಯ ಜನರಿಗೆ ಮತ್ತೊಂದು ಬರೆ ಎಳೆದಂತಾಗಿರ್ತಕ್ಕಂಥದ್ದು ಶ್ವೇತಾ. ಎಸ್, ಥ್ಯಾಂಕ್ ಯು ಪರಶುರಾಮ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.